ನೀನ್ ಮಾಡಿದ ಕೆಲಸ ಏನು? ಅವ್ರ ಕ್ಷೇಮಕ್ಕೆ ವಾಪಸ್ ಬರ್ಬೇಕು ಅಂತ ನಾನ್ ದೇವ್ರ ಹತ್ರ ಪೂಜೆ ಮಾಡಿಸ್ದೆ. ಆ ಪ್ರಸಾದ ನೆಲಕ್ಕೆ ಬಿಸಾಕ್ತಿಯಲ್ಲ. ಆ ಪೂಜೆ ಅಮ್ಮಂಗೋಸ್ಕರ ಮಾಡಿಸಿದ್ರೆ ಇಷ್ಟ ಇಲ್ಲದೆ ಇದ್ರು ಆ ಪ್ರಸಾದನ ಕಣ್ಣಿಗೆ ಹೊತ್ಕೊಂಡು ತಿಂತಿದ್ದೆ. ಅವ್ರು ವಾಪಸ್ ಬರೋದು ನಿನ್ಗೆ ಇಷ್ಟ ಇಲ್ಲ ಅಲ್ವಾ ಅಣ್ಣ? ಅವನಿಂದ ಕಷ್ಟಪಡೋದು ಇಷ್ಟ ಇಲ್ಲ. ಅವನು ಯಾವತ್ತಿಗೂ ವಾಪಸ್ ಬರಲಿಲ್ಲ ಅಂದ್ರು ನಮಗೇನು ನಷ್ಟ ಇಲ್ಲ. ಅಣ್ಣ, ನೀನು ಅಮ್ಮನ ಬಗ್ಗೆ ಯೋಚನೆ ಮಾಡಬೇಕು, ಅವನ ಬಗ್ಗೆ ಅಲ್ಲ. ನಡಿ. ಈ ಅತ್ತಿಗೆ ಒಬ್ರು ದೊಡ್ಡ CID ಹಾಗೆ ನನ್ನ ಕಾರಲ್ಲೇ ನನ್ನೇ ಫಾಲೋ ಮಾಡಿ ನನ್ನ ಪೌಡ್ರನ್ನ ಕಾಪಾಡ್ಕೊಳ್ದಿರೋ ಹಾಗೆ ಮಾಡ್ತೀರಾ? ಇವಾಗ ನಿಮ್ಮನ್ನ ಯಾರು ಕಾಪಾಡ್ತಾರೆ ನಾನು ನೋಡ್ತೀನಿ. ಇಷ್ಟು ದೊಡ್ಡ ಗಾತ್ರ ಇಟ್ಕೊಂಡು ನನ್ನ ಕಣ್ ತಪ್ಪಿಸ್ಬೇಕು ಅಂತ ಹೇಗೆ ಅನ್ಕೊಂಡ್ರಿ ಅದಕ್ಕೆ? ಡೋರ್ ತೆಗಿ ಅಂತ ನನ್ನ ಕೇಳೋದಿಲ್ಲ, ಕೇಳಿದ್ರೆ ನಿಮ್ಮ ಮರ್ಯಾದೆ ಹೋಗುತ್ತೆ. ನೀರಿಗೆ ಬಿದ್ದಿರೋ ಇಲಿ ಹಾಗೆ ಉಸಿರಾಡಕ್ಕಾಗದೆ ಕಾರಲ್ಲೇ ಸಾಯ್ರಿ. ಅಬ್ಬಾ, ಆ ರಾಕ್ಷಸಿ ಕಣ್ಣಿಗೆ ಬೀಳ್ದಾಗೆ ತಪ್ಪಿಸ್ಕೊಂಡೆ. ಇದೇನು ಡೋರ್ ಓಪನ್ ಆಗ್ತಿಲ್ಲ? ಅವಳೇನಾದ್ರೂ ಕಾರ್ನ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಲು ಏನೋ. ಅಯ್ಯೋ ಭಗವಂತ, ಈಗ ಹೇಗೆ ಆಚೆ ಹೋಗೋದು? ಅಮ್ಮ, ಅಯ್ಯೋ ಉಸಿರಾಡಕ್ಕಾಗ್ತಿಲ್ವಲ್ಲ. ಅಯ್ಯೋ ಯಾಕಪ್ಪ ಈ ಕಾರ್ ಹತ್ಬಿಟ್ಟೆ. ಅಯ್ಯೋ ದೇವ್ರೆ, ಈಗ ಆಚೆ ಹೋಗ್ಲಿಲ್ಲ ಅಂದ್ರೆ ಒಳಗಡೆನೆ ಗಾಳಿ ಆಡ್ದೆ ನಾನು ಸತ್ತೋಗ್ತೀನಿ. ದೇವ್ರೆ, ಇವತ್ತೇ ನನಗೆ ಸಾವು ಬರ್ದಿಟ್ಟಿದ್ಯಾ. ನನ್ನನ್ನು ಕಾಪಾಡೋಕೆ ಯಾರನ್ನಾದ್ರೂ ಕಳಿಸು ಸ್ವಾಮಿ. ಅಬ್ಬಾ, ಸಮಯಕ್ಕೆ ಸರಿಯಾಗಿ ನಾಣಿ ಬಂದ. ನಾಣಿ, ನಮಸ್ತೆ ಮೇಡಮ್. ನಿನ್ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಮೊದಲು ಡೋರ್ ಓಪನ್ ಮಾಡು. ಏನ್ ಮೇಡಮ್ ಹೇಳ್ತಿದ್ದೀರಾ? ಅಮ್ಮ, ಡೋರ್ ತೆಗಿ. ಅರ್ಥ ಆಗ್ತಿಲ್ಲ ಮೇಡಮ್. ಅಯ್ಯೋ, ನನ್ ಧ್ವನಿ ಸರಿಯಾಗಿ ಹೊರಗಡೆ ಕೇಳಿಸ್ತಿಲ್ವಲ್ಲ. ಈ ನಾಣಿಗೆ ಹೇಗೆ ಹೇಳೋದು? ಏನು ಡೋರ್ ತೆಗಿಬೇಕಾ? ಏನ್ರಿ ನಿಮ್ಮ ಸೋಮಾರಿತನ? ಕಾರ್ ಡೋರ್ ಕೂಡ ತೆಗಿಯಕ್ಕಾಗಲ್ವಾ? ಆ ಕೆಲಸ ಕೂಡ ಈ PA ಮಾಡ್ಬೇಕಾ? ಅಯ್ಯೋ, ನಿನಗೆ ಹೀಗೆ ಅರ್ಥ ಆಯ್ತಾ ನಾಣಿ? ನಾನು ಇದರಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನೋ ನಾನು ಡೋರ್ ತೆಗಿಲಿಲ್ಲ ಅಂದ್ರೆ ನೀವು ಹೊರಗಡೆ ಬರಲ್ವಾ? ಬೇಡ ಬಿಡಿ. ಓ, ಅದಲ್ಲ, ಉಸಿರಾಡಕ್ಕಾಗ್ದೆ ನಾನು ಸತ್ತೋಗೋ ತರ ಇದ್ದೀನಿ. ಡೋರ್ ತೆಗಿ. ಏನು ಡೋರ್ ತೆಗಿಲಿಲ್ಲ ಅಂದ್ರೆ ಒಳಗಡೆನೆ ಸತ್ತೋಗ್ತೀರಾ? ಏನ್ ಬೆದರಿಸ್ತಿದ್ದೀರಾ? ಹಂಗೆ ಯಾಕೆ ತಲೆ ಕೆಚ್ಕೊತಿದ್ದೀರಾ ಮೇಡಮ್? ಓಹೋ, ಇಂಥ ಬೆದರಿಕೆಗಳನ್ನ ತುಂಬಾ ನೋಡಿದೀನಿ ಬಿಡ್ರಿ. ನೀವು ಹೊರಗಡೆ ಬಂದ್ರೇನು ಬರ್ದೇ ಇದ್ರೆ ನನಗೇನು? ನಾನು ಒಳಗಡೆ ಹೋಗ್ತೀನಿ. ಮೊದ್ಲೇ ಜೈ ಸರ್ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ದೀನಿ. ಓಯ್, ಪ್ಲೀಸ್ ನಾಣಿ, ನನ್ನ 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 ಹೊರಗಡೆ ತೆಗಿ.
ದಾರಿಗೆ ಇದೊಂದ್ ಸರಿ ಡೋರ್ ತೆಗಿತೀನಿ. ಆ ಡೋರ್ ಬರ್ತಿಲ್ಲ ಮೇಡಮ್. ಏಯ್ ಅದನ್ನೇ ಕಣೋ ಇಷ್ಟೊತ್ತಿಂದ ನಾನು ಹೇಳ್ತಾ ಇರೋದು. ಆದ್ರೂ ನೀವು ಕಾರ್ ಒಳಗಡೆ ಕೂತ್ಕೊಂಡು ಹೊರಗಡೆ ಯಾಕೆ ಲಾಕ್ ಮಾಡಿದ್ದೀರಾ? ಓ ನಾನ್ ಲಾಕ್ ಮಾಡ್ಲಿಲ್ಲ ನಾಣಿ, ಆ ಚಂದ್ರಿಕಾ ಲಾಕ್ ಮಾಡ್ಕೊಂಡು ಹೋದ್ಲು. ಓಹೋ, ಚಂದ್ರಿಕಾ ಅವ್ರು ಲಾಕ್ ಮಾಡ್ಕೊಂಡು ಹೋಗಿದಾರಾ? ಆದ್ರೂ ಅವ್ರ ಕಾರ್ನ ನೀವ್ ಯಾಕೆ ಹತ್ತಿದ್ರಿ? ಬುದ್ಧಿ ಇಲ್ದೆ. ಏನ? ಓ, ಬೇರೆ ಕಾರ್ ಇಲ್ದೇನೇನಾ? ಅಯ್ಯೋ ಜೈ ಸರ್ ವಾಪಸ್ ಬಂದ್ಮೇಲೆ ನಿಮ್ಗೆ ಬೇರೆ ಕಾರ್ ಒಂದನ್ನ ಕೊಡ್ಸಿ ಅಂತ ಹೇಳ್ತೀನಿ ಬಿಡಿ. ಮೊದ್ಲು ಡೋರ್ ತೆಗಿಯೋ ತಂದೆ. ಏಕ್ ತೆಗಿಬೇಕು ಅಂತೀರಾ? ಕೀ ಬೇಕಲ್ವಾ? ಒಂದ್ ನಿಮಿಷ ಇರಿ, ಚಂದ್ರಿಕಾ ಅವ್ರನ್ನ ಕೇಳಿ ತಗೊಂಡು ಬರ್ತೀನಿ. ಸಾರಿ. ಆದ್ರೆ ಈ ಡೋರ್ ಹೇಗ್ ತೆಗಿಯೋದು? ನಿಮ್ಮ ಹೇರ್ ಪಿನ್ ಒಂದ್ಸರಿ ಕೊಡಿ. ಮತ್ತೆ ಸಾರಿ, ಒಳಗಡೆ ಇದ್ಕೊಂಡು ಹೊರಗಡೆ ನಿಮ್ ಹೇರ್ ಪಿನ್ ಕೊಡಕ್ ಆಗಲ್ಲಲ್ವಾ? ನಾನು ಏನೋ ಒಂದು ಮಾಡ್ತೀನಿ ರೀ. ಟಡೆ ಕಿವಿಲಿ ಗುಗ್ಗೆ ತೆಗೆಯಕ್ಕೋಸ್ಕರ ಉಡ್ದಾರಕ್ಕೆ ಹಾಕೊಂಡಿದ್ದೆ, ಇದು ಇವಾಗ ಉಪಯೋಗ ಬಂತು. ಅಮ್ಮ ಬದುಕ್ದೆ ದೇವ್ರೆ, ಥ್ಯಾಂಕ್ ಯು ಸ್ವಾಮಿ. ಏನ್ರಿ, ನಿಮ್ಮನ್ನ ಕಾಪಾಡಿದ್ ನಾನಾದ್ರೆ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ರಲ್ಲ, ಏನ್ರಿ ನೀವು? ಡೋರ್ನ ತುಂಬಾ ಚೆನ್ನಾಗಿ ತೆಗ್ದೆ ನಾಣಿ. ಇದಕ್ಕೂ ಮುಂಚೆ ಕಾರಲ್ಲಿ ಕಳ್ತನ ಮಾಡ್ತಿದ್ಯಾ? ನಿಮ್ಮನ್ನ ಕಾಪಾಡಿದ್ಗೆ ನನಗೆ ಈ ಕಾಂಪ್ಲಿಮೆಂಟ್ ಕೊಡ್ತಿದ್ದೀರಾ ನೀವು? ಸುಮ್ನೆ ಅಂದೆ ಬಿಡು ನಾಣಿ, ಥ್ಯಾಂಕ್ ಯು. ಹೌದು, ಅಷ್ಟಕ್ಕೂ ನೀವು ಈ ಕಾರ್ನ ಯಾಕೆ ಹತ್ತಿದ್ರಿ? ಆಗ್ಲೇ ಚಂದ್ರಿಕಾಗೆ ಒಂದ್ ಕಾಲ್ ಬಂತು, ಅವಸರದಲ್ಲಿ ಹೊರಟ್ಬಿಟ್ಲು. ಎಲ್ಲಿಗೆ ಹೋಗ್ತಿದ್ದಾಳು ನೋಡೋಣ ಅಂತ ನಾನ್ ಗೊತ್ತಾಗ್ದೇ ಇರೋಗೆ ಕಾರಲ್ಲಿ ಕೂತ್ಕೊಂಡೆ. ಎಲ್ಲಿಗೂ ಹೋಗಿ ತಕ್ಷಣ ವಾಪಸ್ ಬಂದ್ಬಿಟ್ಲು. ನಾನ್ ಕಾರಲ್ಲಿ ಇದೀನಿ ಅಂತ ಡೌಟ್ ಬಂತೋ ಏನೋ. ಅದಕ್ಕೆ ವಾಪಸ್ ಬಂದಿರ್ತಾರೆ ಅನ್ಸುತ್ತೆ. ಹಾ, ಈ ಸಾರಿ ನಾವಿಬ್ರು ಫಾಲೋ ಮಾಡೋಣ. ಆದ್ರೆ ಈ ಕಾರಲ್ಲ, ಬೇರೆ ಕಾರಲ್ಲಿ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಜೈ ಶ್ರೀರಾಮ್ ಜೈ ಶ್ರೀರಾಮ್. ರಾಮನಾಮ ಹಾಡಿರೋ ರಾಮ ಬರುವನು, ಎಂದಿಗೂ ಹನುಮನು. ಸರ್, ಅವಳು ಖಚಿತವಾಗಿ ದೇವಸ್ಥಾನದಲ್ಲಿರ್ತಾಳ? ಎಲ್ರಿಗೂ ದಿಕ್ಕು ಆ ದೇವ್ರೇ ಕಣಯ್ಯ. ನಾವು ಕೂಡ ಆ ದೇವ್ರೇ ದಿಕ್ಕು ಅನ್ಕೊಂಡು ಹೋಗೋಣ. ಇದ್ರೆ ಇರ್ತಾಳೆ, ಇಲ್ಲ ಅಂದ್ರೆ ಇಲ್ಲ. ಸರ್, ಅಯ್ಯಯ್ಯ, ಅಷ್ಟು ಶಾಕ್ ಆಗ್ಬೇಕಾಗಿರೋದು ಏನಿದೆಯೋ? ಈ ದೇವಸ್ಥಾನದಲ್ಲಿದ್ರೆ ನೋಡೋಣ, ಇಲ್ಲ ಅಂದ್ರೆ ಬೇರೆ ದೇವಸ್ಥಾನದಲ್ಲಿ ನೋಡೋಣ. ಅವಳ ಬಗ್ಗೆ ಅಲ್ಲ ಸರ್, ಮತ್ತೆ ಆ ಕಾರಲ್ಲಿ ನಿತ್ಯ ಅವ್ರು ಹೋಗ್ತಿದ್ದಾರೆ. ಲಾಸ್ಟ್ ಟೈಮ್ ನಾನು ಫಾಲೋ ಮಾಡಿದಾಗ ಅವ್ರು ಈ ಏರಿಯಾದಲ್ಲೇ ಮಿಸ್ ಆದ್ರು ಸರ್. ರಿಯಲಿ? ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಸರ್? ಮನೆಗೆ ಹೋಗ್ತಾ ಇದ್ದಾಳೆ. ಅವಳು ಎಲ್ಲಿಗೆ ಬಂದು ಹೋಗ್ತಿದ್ದಾಳೆ ಸರ್? ಅಲ್ಲಿ ನೋಡು, ಅಲ್ಲಿಗೆ. ಸರ್,
ನಿತ್ಯ ಅವ್ರು ಇಲ್ಲಿಗೆ ಬಂದು ಹೋಗ್ತಿದ್ದಾರೆ ಅಂತ ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಿದ್ದೀರಾ ಸರ್? ಗೆಸ್ ಮಾಡ್ತಾ ಇದ್ದೀನಯ್ಯ. ನಡಿ ಒಳಗೆ ಹೋಗಿ ನೋಡಿದ್ರೆ ಅಲ್ವಾ ಏನಿದೆಯೋ ಅಂತ ಗೊತ್ತಾಗೋದು. ಜೈ ಇರ್ತಾರಲ್ವಾ ಸರ್? ಖಂಡಿತವಾಗ್ಲೂ ಇರಲ್ಲ. ಅದೇನು ಸರ್, ಜೈನ ನಿತ್ಯ ಕಿಡ್ನಾಪ್ ಮಾಡಿದ್ದಾಳೆ ಅಂತ ನೀವು ಡೌಟ್ ಪಡ್ತಿದ್ದೀರಲ್ವಾ? ಪೊಲೀಸ್ ಅವನಲ್ವಾ, 100 ಸಲ ಡೌಟ್ ಪಡ್ತೀನಿ. ಆದ್ರೆ ಆ ಡೌಟ್ಸ್ ಎಲ್ಲ ನಿಜ ಆಗ್ಬೇಕು ಅಂತ ರೂಲ್ಸ್ ಏನಾದ್ರು ಇದೆಯಾ? ಮತ್ತೆ ಯಾಕೆ ಅವಳಿಗೆ ಟೆನ್ಷನ್ ಕೊಡ್ತೀರಾ? ಉಶ್ ಪ್ರಕಾಶ, ನೀನ್ ಸಬ್ ಇನ್ಸ್ಪೆಕ್ಟ್ರ ಇಲ್ಲ ನಿತ್ಯ ಕಡೆ ಲಾಯರ? ನನ್ನೇ ಕ್ರಾಸ್ ಕ್ವಶನ್ ಮಾಡ್ತಾ ಇದ್ಯಾ? ಸಾರಿ ಸರ್, ಸಾರಿ. ನೋಡು, ಇದನ್ನ ಮತ್ತೆ ಮತ್ತೆ ಮಾಡ್ತಾ ಇರ್ಬೇಡ, ನನಗೆ ಇರಿಟೇಟ್ ಆಗೋಗುತ್ತೆ, ಆಯ್ತಾ? ಸರ್, ಬೀಗ ಹಾಕಿದೆ. ಹೌದಾ? ಒಂದ್ ಕೆಲಸ ಮಾಡೋಣ, ನಮಸ್ಕಾರ ಮಾಡಿ ಹೊರಟೋಗೋಣ. ಮಕ ಏನ್ ನೋಡ್ತೀಯ, ಶೂಟ್ ಮಾಡಿ ಹೊಡಿ. ಪ್ರಕಾಶ, ಆ ನಿತ್ಯ ನೋಡೋದಕ್ಕೆ ಸ್ವಲ್ಪ ಮಾಡ್ರನ್ ಆಗಿದ್ದಾಳೆ, ಆದ್ರೆ ಓಲ್ಡ್ ಫಿಲಮ್ಸ್ನ ತುಂಬಾ ಫಾಲೋ ಮಾಡ್ತಾಳೆ ಅನ್ಸುತ್ತೆ. ಯಾಕೆ ಸರ್? ಮತ್ತೇನಯ್ಯ, ಈ 2024 ಕೂಡ ಈ ಡೆನ್ ಅಂದ್ರೇನು, ಈ ಕಿಡ್ನಾಪ್ ಮಾಡಿ ಕುರ್ಚಲ್ಲಿ ಕೂತ್ಕೊಳ್ಳೋದು ಅಂದ್ರೇನು, ಈ ವಿಲನ್ಸ್ಗೆ ಇಯರ್ಸ್ ಬದಲಾದ್ರೂ ಮ್ಯಾನರ್ಸ್ ಬದಲಾಗಲ್ಲ. ನಮ್ಮ ಪೊಲೀಸರು ಕೂಡ ಬದಲಾಗಿಲ್ಲಲ್ಲ ಸರ್. ಸಿನಿಮಾ ಕೊನೆಯಲ್ಲಿ ಬಂದು ಹ್ಯಾಂಡ್ಸಪ್ ಅಂದಂಗೆ ನಾವು ಕೂಡ ಎಲ್ಲ ಮುಗಿದ್ಮೇಲೆ ಬಂದ್ವಲ್ಲ ಸರ್. ತಪ್ಪು ಪ್ರಕಾಶ್, ತಪ್ಪು. ನಾವು ಬೇರೆ ಅವ್ರ ಮೇಲೆ ಕಿಂಡಲ್ ಮಾಡ್ಬೇಕೆ ಹೊರತು ನಮ್ಮೇಲೆ ನಾವು ಮಾಡ್ಕೋಬಾರ್ದು. ಯು ಗಾಟ್ ಇಟ್? ಸಾರಿ ಸರ್, ಇಲ್ಲಿ ಯಾರೂ ಇಲ್ಲ ಅಂತ ಮಾತು ಹೇಳಿದೆ. ಎಲ್ಲ ಆದ್ಮೇಲೆ ಬಂದಿರೋ ಆಗಿದೆ ಸರ್. ಹೌದು ಪ್ರಕಾಶ್, ಇಲ್ಲಿ ಯಾರೂ ಇಲ್ಲ. ಏಯ್ ಕೇಳ್ರು, ನಾನು ಇದ್ರಲ್ಲಿದ್ದೀನಿ. ನಿತ್ಯ ನನ್ನ ಇದ್ರಲ್ಲಿ ಹಾಕಿ ಹೊರಟೋದ್ಲು. ನನ್ನ ಹೊರಗೆ ತೆಗೆದು ಸ್ವಲ್ಪ ಪುಣ್ಯ ಕಟ್ಕೊಳ್ರು. ಪ್ರಕಾಶ್, ಇಲ್ಲಿ ಯಾವುದೋ ಆತ್ಮ ಮಾತಾಡ್ತಿರೋ ಹಾಗೆ ಕೇಳಿಸ್ತಾ ಇದ್ದೆ ನನಗೆ. ನಾನು ಆತ್ಮ ಅಲ್ಲ ಕಣೋ, ಮನುಷ್ಯ. ಆತ್ಮ ದೈವ ಅಂದ್ರೆ ನಂಗೆ ಭಯ ಸರ್. ಇಲ್ಲಿಂದ ಹೋಗೋಣ, ನಡೀರಿ ಸರ್. ಅರೆ ಪ್ರಕಾಶ, ಇಲ್ಲಿ ಮನುಷ್ಯರೇ ಇಲ್ಲ, ದೆವ್ವ ಎಲ್ಲಿಂದ ಬರುತ್ತೆ ಹೇಳು? ಹ, ನೀನೊಬ್ಬ. ನೋಡಯ್ಯ, ನೋಡು. ಯಾರಾದ್ರೂ ಇದ್ದಾರ ಇಲ್ಲಿ? ಮನುಷ್ಯ ಅನ್ನೋ ಪ್ರಾಣಿ ಇಲ್ಲಿದ್ಯಾ? ನೋಡ್ದೆ ಸರ್, ಮುಚ್ಚಿ ಅಯ್ಯೋ ಕಳ್ಳನ್ ಮಕ್ಳ, ಮುಚ್ಚಳ ತೆಗ್ದವ್ರು. ನಾನು ನೋಡ್ದೇನೆ ಮುಚ್ಚಳ ಆಗ್ತಿಯಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋರು ಇಲ್ಲಿಗೆ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ನಡಿ, ಇನ್ಯಾಕೆ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ಸರ್. ಬಾಗ್ಲ ಹಾಕಯ್ಯ.
ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಹೇಳಿಮ್ಮ. ನಾವು ಮೊದಲು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತೀವಿ ಪುರೋಹಿತ್ರೆ. ಹಾಗೆ ಆಗಲಿ. ಹರಿ ಓಂ ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಿಭಿ ಸತ್ಸೈಕತೆ ಮೌಕ್ತಿಕಾನಾಮಾಲಾ ಕ್ಲುಪ್ತ ನೀವೇ ಕೂತ್ಕೊಂಡಿರಿ ಅಜ್ಜಿ. ಇಲ್ಲಮ್ಮ, ನಿನ್ ಜೊತೆ ನಾನು ಪ್ರದಕ್ಷಿಣೆ ಹಾಕ್ತೀನಿ. ಬೇಡ ಅಜ್ಜಿ, ಈ ವಯಸ್ಸಲ್ಲಿ ಅದೆಲ್ಲ ನಿಮಗೆ ಕಷ್ಟ ಆಗತ್ತೆ. ಪರವಾಗಿಲ್ಲ ಅಮ್ಮ, ನನ್ ಕಷ್ಟ ನೋಡಿ ಆ ದೇವ್ರ ಕನಿಕರ ಬಂದು ನನ್ ಮೊಮ್ಮಗನ್ನ ಬೇಗ ಕಳಿಸ್ತಾನೇನೋ. ಸರಿ, ಬನ್ನಿ. ಸ್ವಾಮಿ, ನನ್ ಮೊಮ್ಮಗ ಎಲ್ಲೇ ಇದ್ರೂ ಕ್ಷೇಮವಾಗಿ ಮನೆಗೆ ವಾಪಸ್ ಬರ್ಬೇಕು. ದೇವ್ರೆ, ಜೈ ಸೇಫಾಗಿ ವಾಪಸ್ ಬರಬೇಕು. ಆ ಮಕ್ಕಳು ಮತ್ತೆ ಅವರಮ್ಮ ಎಲ್ಲೇ ಇದ್ರೂ ನನಗೆ ಕಾಣಿಸ್ಕೋಬೇಕು. ಬನ್ನಿ ಅಜ್ಜಿ. ನಿನ್ನೆಯಿಂದ ನೀನೇನು ತಿಂದಿಲ್ವಲ್ಲ ಅಮ್ಮ, ನಾನು ಏನಾರು ತಗೊಂಡ್ಬರ್ತೀನಿ. ಬೇಡ ಅಭಿ, ನನಗೇನು ತಿನ್ಬೇಕು ಅನ್ನಿಸ್ತಿಲ್ಲ. ನಿನಗೂ ದಿವ್ಯಗೂ ತಗೊಳ್ಳಿ, ಹೋಗಿ. ನೀನ್ ತಿನ್ಲಿಲ್ಲ ಅಂದ್ರೆ ಅಣ್ಣ ನಾನು ಮಾತ್ರ ಹೇಗ್ ತಿಂತೀವಮ್ಮ? ಮೂರು ತಿನ್ನೋಣ ಅಮ್ಮ, ತಗೊಂಬರ್ತೀನಿ. ಅಮ್ಮ, ನಾನು ಶ್ರೀರಾಮ ಆಂಜನೇಯ ಸ್ವಾಮಿ ವಿಗ್ರಹದ ಹತ್ರ ಹೋಗಿ ಬರ್ತೀನಮ್ಮ.